ಏನಿದು? ಅದು ಪರ್ಮಿಷನ್ ತಗೊಳ್ದೆ ಮುಟ್ತಾ ಇದ್ದೀರಾ? ಸಾರಿ. ಅಂದ್ರೆ ಪರ್ಮಿಷನ್ ತಗೊಂಡ್ಮೇಲೆ ಮಾಡ್ತೀರಾ? ಒಂದ್ ನಿಮಿಷ. ನನ್ ಗಂಡ ಇವಾಗ ಫೋನ್ ಮಾಡ್ತಾರ ನೋಡು. ಹಲೋ, ಹೇಳ್ರಿ. ಏನ್ ಮಾಡ್ತಾ ಇದೀಯಾ? ಬೋರ್ ಆಗ್ತಿತ್ತು, ಟಿವಿ ನೋಡ್ತಾ ಇದೀನಿ. ಎಲ್ಲ ನೋಡಿರೋ ಸಿನಿಮಾಗಳೇ. ಈ ಟಿವಿಲಿ ರಾಮಾಚಾರಿ, ಸುವರ್ಣಲ್ಲಿ ಚಕ್ರವ್ಯೂಹ, ಉದಯ ಟಿವಿಯಲ್ಲಿ ರಾಜ್ಕುಮಾರ. ಅಂತ ಸಿನಿಮಾಗಳು ನಿನ್ಗೆ ಇಷ್ಟ ಆಗಲ್ಲ ತಾನೆ? ನಾನು ಒಬ್ಳೇ ಇದ್ದೀನಲ್ವಾ, ಬೋರ್ ಹೊಡಿತಾ ಇತ್ತು. ನೀವ್ ಬೇಗ ಬಂದ್ಬಿಡ್ತೀರಾ ಅಲ್ವಾ? 10 ನಿಮಿಷದಲ್ಲಿ ಬರ್ತೀನಿ ಕಣ. ಏನು? 10 ನಿಮಿಷದಲ್ಲಿ ಬರ್ತಿದ್ದೀನಿ ಕಣ. ಓಕೆ ರೀ. ನನ್ ಗಂಡ 10 ಗಂಟೆವರೆಗೂ ಬರೋದಿಲ್ವಂತೆ. ನಂಗೆ ಹೊಡಿದ್ಯಾ? ಅಮ್ಮ, ಏನಾಯ್ತು ಇದಕ್ಕೆ? ಲೈಟು. ಓಕೆ. ಈ ಊರಲ್ಲಿ ಶ್ರೀನಿವಾಸ ಅನ್ನೋನು ಯಾರಾದ್ರೂ ಗೊತ್ತಾ ನಿನ್ಗೆ? ನನ್ಗೇರು ಗೊತ್ತಿಲ್ಲ ರೀ. ಪಕ್ಕದ ಮನೆ ಮಹೇಶ್ ಕೇಳಿ ಹೇಳು. ಸಖತ್ತಾಗಿದ್ದಾಳ ಅವಳು. ನಮ್ಮೊಂದ್ ಲೆಕ್ಕದಲ್ಲಿ ಪಾಸ್ ಆಗಿರ್ತಾನೆ ಬಿಡು. ಡಿಸ್ಟಿಂಕ್ಷನ್ ಬಂದಿರುತ್ತೋ? ನಿಂಗೆ ಹೆಂಗ್ ಗೊತ್ತು? ಕೆಲವೊಂದು ಪ್ರಶ್ನೆಗಳಿಗೆ ಫೇಸ್ ನೋಡ್ದೇನೆ ಉತ್ತರ ಕೊಡ್ಬೋದು. ಮಹೇಶ್ ಅವರೇ. ಆಹಾ, ಏನಂದ, ಏನ್ ಚಂದ. ಆಹಾ, ಸಾರಿ, ಮುಂಚೆ ಇದ್ದಿದ್ದ ಹಳೆ SI ಹೆಂಡತಿ ಅನ್ಕೊಂಡೆ. ವಾಟ್ ಕೆನ್ ಐ ಡೂ ಫಾರ್ ಯು? ಮಹೇಶ್, ಸಾರ್, ನೀವು ಇಲ್ಲೇ ಇದ್ದೀರಾ? ಏನ್ ಹೆಸರು ಸರ್? ಸೀನು. ಓ, ಸೀನುನಾ? ಇದಾನೆ ಸರ್, ಓಳು ಸೀನು ಅಂತ. ಸರ್, ಗೂಗಲ್ ಅಲ್ಲಿ ಓಳು ಅಂತ ಹೊಡೆದ್ರೆ ಮೊದ್ಲು ಅವನ ಹೆಸರೇ ಬರೋದು. ಅಷ್ಟಕ್ಕೂ ಏನಾಯ್ತು ಸರ್? ಶ್ರೀನಿವಾಸ್ಗೆ ನೆಲಮಂಗಲದಲ್ಲಿ ಆಕ್ಸಿಡೆಂಟ್ ಆಗಿದೆಯಂತ. ಸೀನುಗೆ ಆಕ್ಸಿಡೆಂಟಾ? ಇವರೇ ಹೇಳಿದ್ದು. ಇವ್ರು ಏನೋ ಮಾಡ್ತಾರಂಗ ಅವರಲ್ಲ. ಹುಡ್ಕೋದಿಕ್ಕೆ ಯಾರಾದ್ರೂ ಇದ್ರೆ ಬರಕ್ ಹೇಳು. ಹೇಗಿತ್ತು ಸಿನಿಮಾ? ಚೆನ್ನಾಗಿದ್ದಾಣ ಸಿನಿಮಾ. ಏನಪ್ಪ ಮಹೇಶ್, ಈ ಟೈಮಲ್ಲಿ SI ಮನೇಲಿ ಏನ್ ಮಾಡ್ತಾ ಇದೀಯಾ? ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ನಿಮ್ ಸೀನುಗೆ ನೆಲಮಂಗಲದಲ್ಲಿ ಆಕ್ಸಿಡೆಂಟ್ ಆಗೈತಂತೆ. ಸೀನಣ್ಣಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕಂಡ್ರು. ಇದು ಆಕ್ಸಿಡೆಂಟ್ ಅಲ್ಲ ಸರ್, ಪಕ್ಕ ಮರ್ಡರ್ ಪ್ಲಾನ್. ಯಾರಣ್ಣ ನೀನು? ಮನೆ ಹೆಸರು ಪುಳಿಯೋಗ್ರೆ, ನನ್ನ ಹೆಸರು ರಾಜ. ಪುಳಿಯೋಗ್ರೆ ರಾಜ ಸರ್. ಏಯ್, ಮರ್ಡರ್ ಪ್ಲಾನ್ ಏನು? ಹೌದು ಸರ್, ಇದು ಪಕ್ಕ ಮರ್ಡರ್ ಪ್ಲಾನ್. ಮೊನ್ನೆ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಪ್ರೆಸಿಡೆಂಟ್ ಆಪೋಸಿಟ್ ಆಗಿ ನಿಂತ್ಕೊಂಡಿದ್ದು ನಮ್ ಸೀನುನೆ ಸರ್. ಅವ್ರಿಬ್ರು ಮಧ್ಯೆ ದೊಡ್ಡ ಯುದ್ಧ ನಡೀತು. ಅದನ್ನ ತಡ್ಕೊಳಕ್ ಆಗ್ದೇನೆ ನಮ್ಮವ್ರ ಮೇಲೆ ಸ್ಕೆಚ್ ಹಾಕಿ. ಏ ಸೀನು, ನಿನ್ನ ಬಿಡಲ್ಲ ಕಣೋ. ನನ್ಗೆ ಆಪೋಸಿಟ್ ಆಗಿ ನಿಲ್ತೀಯ, ನಿನಗ್ ಲಾಭ ಇಲ್ಲ ಕಣೋ. ನಿಮ್ಮ ಪ್ರಾಣಿಗಳು ನೀನ್ ಸಾಯಿಸ್ಬಿಡ್ತೀನಿ. ಇಡೀ ಊರೆಲ್ಲ ಲಾರಿ ಗುದ್ದು ಸಾಯಿಸಿದೆ ಅನ್ಕೋಬೇಕು. ಲಾರಿನ? ಆ ಲಾರಿನೇ. ಮುಗೀತು ಕಣೋ.
ಸರ್ ಖಂಡಿತವಾಗ್ಲೂ ಆಕ್ಸಿಡೆಂಟ್ ಪ್ರೆಸಿಡೆಂಟೇ ಮಾಡಿರ್ತಾರೆ ಸರ್. ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ. ಲೇ ಆಕ್ಸಿಡೆಂಟ್ ಹೇಗ್ ನೋಡಿತು ಲಾರಿ ಆಕ್ಸಿಡೆಂಟ್ ಅಣ್ಣ. ನೋಡಿದ್ರೆ ಸರ್ ಇನ್ನ ಪ್ರೂಫ್ ಇದೆ, ನಾನು ತೋರಿಸ್ತೀನಿ ಸರ್. ಲೇ ಸಿನು ಫೋನ್ ಮಾಡು, ಫೋನ್ ಮಾಡು. ಅಣ್ಣ ಫೋನ್ ಸ್ವಿಚ್ ಆಫ್ ಬರ್ತಿದ್ದೆ ಅಣ್ಣ. ನೋಡಿದ್ರೆ ಸರ್ ಲೇ ಪ್ರೆಸಿಡೆಂಟ್ ಫೋನ್ ಮಾಡ. ಅಣ್ಣ ಇದು ಕೂಡ ಸ್ವಿಚ್ ಆಫ್ ಬರ್ತೈತೆ ಅಣ್ಣ. ನೋಡಿದ್ರೆ ಸರ್ ಇದಕ್ಕಿನ್ನ ಪ್ರೂಫ್ ಇನ್ನೇನ್ ಬೇಕು ಸರ್? ಅವನೇ ಆಕ್ಸಿಡೆಂಟ್ ಮಾಡಿಸಿರೋದು ಸರ್. ಹೌದು ಸರ್, ಹೌದು ಸರ್, ಅವನೇ ಮಾಡಿದ್ದು. ಅವನ್ನ ಬಿಡೋದಿಲ್ಲ ಸರ್. ನಡೀರೋ ಪ್ರೆಸಿಡೆಂಟ್ ನ ಎತ್ತನ. ಲೇ ನನ್ ಗಂಡ ಇನ್ನೇನ್ ಕುಡಿದ್ ಮಲಗ್ತಾರೆ. ನಾನೇ ಆಚೆ ಬರ್ತೀನಿ, ವೇಟ್ ಮಾಡು. ಏನದು? ಹಾಲು. ಇಲ್ಲಿ ತಗೊಂಡ್ ಬಾ. ಅದೇನು ಇವತ್ತು ಹೆಣ್ಣೆ ಹೊಡಿಯಲ್ವಾ? ಇವತ್ ಮೂಡಿಲ್ಲ. ಏನ್ ದಿನ ಕುಡಿಯೋದಕ್ಕೆ ನಾನೇನ್ ಕುಡ್ಕಾನ? ಲೈಟ್ ಆಫ್ ಮಾಡಿ ಮಲ್ಕೋ. ಏನಂದ್ರೆ ಏನಂದ್ರೆ ಏನಾಯ್ತು? ನಿದ್ದೆ ಬರ್ತಾ ಇಲ್ಲ ರೀ. ಈಗ ಬರುತ್ತೆ, ಮಲ್ಕೋ. ಐ ಆಮ್ ಹೆಲ್ಪ್ಲೆಸ್. ಗುಡ್ ನೈಟ್ ಸರ್. ಬರ್ತೀನಿ ನಾನು. ಬನ್ನಿ ಬನ್ನಿ ಬನ್ನಿ. ಓ ಇನ್ನೇನೆಲ್ಲ ಮುಗೀತಲ್ಲ. ಏನ್ ಹೇಳ್ತಾ ಇದ್ದಾರೆ ಅವರು? ನಾನೇನ್ ಹೇಳಿಲ್ಲ ರೀ. ಹಾ, ನಿಜವಾಗ್ಲೂ ನಾನೇನು ಹೇಳಿಲ್ಲ ರೀ. ನನಗ್ ಪೈಲ್ಸ್ ಅಂತ ಹೇಳಿದ್ಯಲ್ವಾ? ಹ. ಜೀವನಕ್ಕಿಷ್ಟು ಬೆಂಕಿ ಹಾಕ. ನಿಮಗೆ ಹೆಣ್ಮಕ್ಳಿಗೆ 1 ಗಂಟೆ ಟೈಮ್ ಕೊಟ್ರೆ ಸಾಕು, ಬಾತ್ರೂಮ್ ಇಂದ ಬೆಡ್ರೂಮ್ ವರ್ಗೂ ಎಲ್ಲ ಮಾತಾಡ್ಬಿಡ್ತೀರಾ. ಸ್ಟೇಷನ್ಗೆ ಹೋಗ್ತಾ ಇದ್ದೀರಾ? ಇಲ್ಲ, ನಾಳೆ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀರಾ? ಇನ್ನು 3 ದಿನ ಸ್ಟೇಷನ್ ಅಲ್ಲಿ ಕೆಲ್ಸಾನೇ ಇಲ್ಲ. 3 ದಿನನಾ? ಏನಕ್ಕೆ ಆ ಶಾಕು? ಸರ್ಪ್ರೈಸ್ ರೀ, ಸರ್ಪ್ರೈಸ್ಡ್. ಗಂಡನ ಹೊರಗ್ ಕಳ್ಸಿ ಇನ್ನೊಬ್ಬ ಗಂಡನ ಬಾತ್ರೂಮ್ ಅಲ್ಲಿ ಮುಚ್ಚಿಡಿರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದೇನೂ ಇಲ್ಲ, ನಿಜವಾಗ್ಲೂ ಅದೇನೂ ಇಲ್ಲ. ಹಾಗೇನಿಲ್ಲ ಅತ್ತೆ. ಮೊನ್ನೆ ಊಟ ಟೈಮಲ್ಲಿ ಊಟ ಬಡಿಸಿಲ್ಲ ಅಂತ ನೀವು ಬೈದ್ರಿ, ಮತ್ತೆ ಟೀ ಟೈಮಲ್ಲಿ ಟೀ ಕೊಡ್ಲಿಲ್ಲ ಅಂತ ಬೈದ್ರಿ. ಆದ್ರೆ ಈಗ ನಿದ್ದೆ ಟೈಮ್ ಬಂತು, ನಿದ್ದೆ ಮಾಡ್ತೀರಂತ ಕೇಳಿದೆ ಅಷ್ಟೇ. ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ಏನು ಬರಿಗೈಲ್ ಬಂದ್ಬಿಟ್ಟಿದ್ಯಾ? ಕಾಫಿಗೆ ಶುಗರ್ ಎಷ್ಟು ಹಾಕ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನನಗ್ 3 ಸ್ಪೂನು, ನಮ್ಮತ್ತೆಗೆ 2 ಸ್ಪೂನು, ಅವ್ರತ್ತೆಗೆ 1 ಸ್ಪೂನು. ನಿಲ್ಸೆ, ಈ ನಿನ್ ನಾಟಕಗಳೆಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ. ಟಿವಿಲಿ ಡೈಲಾಗ್ಗೆ ಇವಳು ಗಾಬರಿ ಆಗ್ತಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಬಾತ್ರೂಮ್ ಅಲ್ಲಿ ಯಾರೋ ಇದಾರೆ. ನನಗ್ ಡೌಟ್. ನಿನ್ ತಲೆ, ನಾನು ಹೇಳಿದ್ದೆ ಕರೆಕ್ಟ್. ನಿಮ್ಗೆ ಹೇಗ್ ಗೊತ್ತು? ಎಕ್ಸ್ಪೀರಿಯನ್ಸ್. ಪಾಪ ಮಾವಯ್ಯ. ನಗ್ತಿರೇನ್ರೆ ಮಳ್ಳೀರ? ಅಷ್ಟಕ್ಕೂ ಅವ್ನ್ ಎಲ್ಲಿದ್ದಾನಂತ ಹೇಗ್ ಕಂಡಿಡಿಯೋದು ಅಂತ ಹೇಳಿ. ಈಗ ನಾನು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಕೇಳ್ತೀನಿ. ಅವಳು ಓಕೆ ಅಂದ್ಬಿಟ್ರೆ ಅವಾಗ ಯಾರು ಇಲ್ಲ ಅಂತ, ಅಂತೇನಾದ್ರೂ ರಾಗ ಎಳೆದ್ಲು ಅಂದ್ರೆ ಖಂಡಿತ ಯಾರೋ ಇದಾರೆ ಅಂತಾನೆ.
ಓಕೆ ಬರ್ತಿದ್ದಾಳೆ ತಗೊಳ್ಳಿ. ಇಲ್ಲಿಡಮ್ಮ. ಬಾತ್ರೂಮ್ ಎಲ್ಲಿದೆ ಅಂತ ತೋರ್ಸು. ಶುಗರ್ ಅಲ್ವಾ, ಗಂಟೆಗೂ ಹೋಗ್ಬೇಕಾಗತ್ತೆ. ತಪ್ಪು ಮಾಡ್ದೆ ಶ್ರೀದೇವಿ, ಇನ್ಮೇಲೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಡಬ್ಬಾ ಸೀರಿಯಲ್ಗಳು ನಮ್ಮನ್ ಪ್ರಶಾಂತವಾಗಿರಕ್ಕೆ ಬಿಡಲ್ವೇ? ಹೌದು. ನೀನ್ ತೋರ್ಸ್ ಬಾಮ್ಮ. ಅಲ್ಲ, ಈ ಬಾತ್ರೂಮು ಯಾಕೋ ಸ್ವಲ್ಪ ಜಾರುತ್ತೆ. ನೀವ್ ಆಚೆ ಹೋಗಿ, ಅಲ್ಲೊಂದ್ ಬಾತ್ರೂಮ್ ಇದೆ. ಆಚೆ ಸೀನು ಮನುಷ್ಯರ್ ನೋಡಿದ್ಯಾ ಹೆಂಗಿದ್ದಾರೆ? ಹೊಡೆದ್ಬಿಟ್ರೆ, ಕೊಚ್ಚ ಹಾಕಿದ್ರೆ, ಸಾಯಿಸ್ಬಿಟ್ರೆ ನನಗ್ ತುಂಬಾ ಭಯ ಆಗತ್ತಮ್ಮ. ಬಾ ತೋರ್ಸಮ್ಮ. ಆ